ಕ್ಲಾಸಸ್ ಅಲ್ಲಿ ನಾವು ಕ್ಲಾಸ್ 3 ಅಂದ್ರೆ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಯೂಟ್ಯೂಬ್ ಕ್ಲಾಸಸ್ ಈ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ದಿನಾಂಕ 16/11/21 10 10:36 ಕ್ಲಾಸ್ 3 ಅಂದ್ರೆ ಈ ಚಾಪ್ಟರ್ ಅಲ್ಲಿ ಅಂದ್ರೆ ಮೂರನೇ ಅವಧಿ ಕ್ಲಾಸ್ 3 ಅಂದ್ರೆ ಈ ಚಾಪ್ಟರ್ 4th ಚಾಪ್ಟರ್ ಜೆಎಸ್ ಮಿಲ್ಲರ ಪ್ರಾಯೋಗಿಕ ವಿಧಾನಗಳು ಈ ಚಾಪ್ಟರ್ ನಾವು ಕ್ಲಾಸಸ್ ಮಾಡ್ತಾ ಇದ್ವಿ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ. ಈಗಾಗಲೇ 2 ಕ್ಲಾಸ್ ಈ ಚಾಪ್ಟರ್ ಆಗಿದೆ. ಈಗ ಥರ್ಡ್ ಅಂದ್ರೆ ಇಲ್ಲಿ ಕ್ಲಾಸ್ 3 ಈ ಚಾಪ್ಟರ್ ಅಲ್ಲಿ ಕ್ಲಾಸ್ 3 ಅಂದ್ರೆ ಜೆಎಸ್ ಮಿಲ್ಲರ ಪ್ರಾಯೋಗಿಕ ವಿಧಾನಗಳು ಈ ಚಾಪ್ಟರ್ ಅಲ್ಲಿ ಕ್ಲಾಸ್ 3 ಜೆಎಸ್ ಮಿಲ್ಲರ ಪ್ರಾಯೋಗಿಕ ವಿಧಾನಗಳು. ನೋಡಿ ಇಲ್ಲಿ ಅಂದ್ರೆ ಈ ಚಾಪ್ಟರ್ ಅಲ್ಲಿ ನಾವಿಲ್ಲಿ ಅಂದ್ರೆ ಜೆಎಸ್ ಮಿಲ್ಲರ್ ಅವರು 5 ಪ್ರಾಯೋಗಿಕ ಪದ್ಧತಿಗಳನ್ನು ನಿರ್ಮಿಸಿರುತ್ತಾರೆ. ಅವುಗಳನ್ನು ಈಗಾಗಲೇ ನಾವು ಮೊದಲನೇದು ಅನ್ವಯ ಪದ್ಧತಿ ಅಥವಾ ಹೊಂದಾಣಿಕೆಯ ವಿಧಾನ ಅಂತ ಹೇಳ್ತೀವಿ. ಎರಡನೇದು ವ್ಯತ್ಯಾಸ ವಿಧಾನ, 3 ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ, 4 ಸಹವರ್ತಿ ಪರಿವರ್ತನಾ ವಿಧಾನ, 5 ವ್ಯವಕಲನ ಫಲಗಳ ವಿಧಾನ. ಇಲ್ಲಿ ಈಗಾಗಲೇ ಎರಡು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ, ಎರಡು ಅನ್ವಯ ಪದ್ಧತಿ ಮತ್ತು ವ್ಯತ್ಯಾಸ ವಿಧಾನ. ಈಗ ಥರ್ಡ್ವನ್ನು ನಾವು ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ, ಇದು ನಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ನೋಡಿ ಆ 5 ಪದ್ಧತಿಗಳು ಯಾವುವು ಅಂದ್ರೆ ಫಸ್ಟ್ ಒನ್ ಅನ್ವಯ ಪದ್ಧತಿ, ಇದು ಎಕ್ಸ್ಪ್ಲನೇಷನ್ ಆಗಿದೆ. ಸೆಕೆಂಡ್ ಒನ್ ವ್ಯತ್ಯಾಸ ವಿಧಾನ, ಥರ್ಡ್ ಒನ್ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ, ಸೆಕೆಂಡ್ ಒನ್ ವ್ಯತ್ಯಾಸ ವಿಧಾನ. ಇಲ್ಲಿ ಎಕ್ಸ್ಪ್ಲನೇಷನ್ ಆಗಿದೆ. ಥರ್ಡ್ ಒನ್ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ, ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ, ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ಓಕೆ, ಇನ್ನು ಫೋರ್ತ್ 4 ಸಹವರ್ತಿ ಪರಿವರ್ತನಾ ವಿಧಾನ. ಫೋರ್ತ್ 4ನೇದು ಸಹವರ್ತಿ ಪರಿವರ್ತನಗಳ ವಿಧಾನ, ಸಹವರ್ತಿ ಪರಿವರ್ತನಾ ವಿಧಾನ, ಸಹವರ್ತಿ ಪರಿವರ್ತನಾ ವಿಧಾನ. ಲಾಸ್ಟ್ ಒನ್ ವ್ಯವಕಲನ ಫಲಗಳ ವಿಧಾನ. ಜೆಎಸ್ ಮಿಲ್ಲರ ಪ್ರಾಯೋಗಿಕ ಪದ್ಧತಿಗಳಲ್ಲಿ ಲಾಸ್ಟ್ ಒನ್ ಅಂದ್ರೆ 5th ಒನ್ ವ್ಯವಕಲನ ಫಲಗಳ ವಿಧಾನ, ವ್ಯವಕಲನ ಫಲಗಳ ವಿಧಾನ. ಇಲ್ಲಿ ನಾವು ಈಗಾಗಲೇ ಎರಡನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ ಮೂರನೇದು ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ, ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತೆ ಒಂದೆರಡು ಈ ಮೂರಾದ್ರೆ ಈ ಚಾಪ್ಟರ್ ಇಲ್ಲಿಗೆ ಮುಗಿಯುತ್ತೆ. ಈಗ ಹಾಗಾದ್ರೆ ಸಬಡಿದು ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ, ಇದಕ್ಕೆ ನಾವು ಹೆಸರೇ ಸೂಚಿಸುವಂತೆ ಇಲ್ಲಿ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ, ಇದನ್ನು ನಾವು ಎಕ್ಸ್ಪ್ಲನೇಷನ್ ಅಲ್ಲಿ ಇದನ್ನ ನಾವು ಥರ್ಡ್ ಒನ್ ಎಕ್ಸ್ಪ್ಲನೇಷನ್ ಮಾಡುವಂಥದ್ದು ಅಂದ್ರೆ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ಸಂಯುಕ್ತ ಅಂದ್ರೆ ಎರಡು ಕೂಡ ಜಾಯಿಂಟ್ ಅಂದ್ರೆ ಕ್ಲಬ್. ಯಾವುದು ಸಂಯುಕ್ತ ಅನ್ವಯ
ವ್ಯತಿರೇಕ ಪದ್ಧತಿ ಅಂದ್ರೆ ಒಂದು ಅನ್ವಯ ಮತ್ತೊಂದು ವ್ಯತಿರೇಕ ಅಂದ್ರೆ ವ್ಯತ್ಯಾಸ ವಿಧಾನ. ಅಂದ್ರೆ ಮೊದಲನೆಯದೇನದವ ಅಂದ್ರೆ ಅನ್ವಯ ಪದ್ಧತಿ ಮತ್ತು ವ್ಯತ್ಯಾಸ ವಿಧಾನ, ಅವೆರಡನ್ನೂ ಕೂಡ ಇಲ್ಲಿ ಈ ವಿಧಾನದಲ್ಲಿ ಅಂದ್ರೆ ಸಂಯುಕ್ತ ಅನ್ವಯ ವಿಧಾನದಲ್ಲಿ ಅವೆರಡನ್ನೂ ಕೂಡ ಕ್ರೋಢೀಕರಿಸಿ ಇಲ್ಲಿ ಹೇಳಲಾಗಿದೆ. ಅದನ್ನೇ ನಾವು ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ ಅಂದ್ರೆ ದಿ ಜಾಯಿಂಟ್ ಮೆಥಡ್ ಆಫ್ ಅಗ್ರಿಮೆಂಟ್ ಅಂಡ್ ಡಿಫರೆನ್ಸ್. ಅಂದ್ರೆ ಇಲ್ಲಿ ಯಾವುದು ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ, ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ ಜೆ.ಎಸ್. ಮಿಲ್ಲರ್ ಪ್ರಾಯೋಗಿಕ ಪದ್ಧತಿಗಳಲ್ಲಿ ಇದು ಥರ್ಡ್ ಒನ್, ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ವ್ಯತಿರೇಕ ವ್ಯತ್ಯಾಸ ವಿಧಾನ ವ್ಯತಿರೇಕ ಪದ್ಧತಿ. ಇಲ್ಲಿ ಈಗ ಇದನ್ನು ಕೂಡ 5 ಮಾರ್ಕ್ ಕ್ವೆಶ್ಚನ್ಸ್ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ ನಿರೂಪಿಸಿ ಅಂತ ಕೇಳಬಹುದು. ಇಲ್ಲಿ ಈ ಸಂಯುಕ್ತ ಅಂದ್ರೆ ಎರಡು, ಯಾವ್ಯಾವು? ಒಂದು ಅನ್ವಯ ಪದ್ಧತಿ ಮತ್ತೊಂದು ವ್ಯತಿರೇಕ ಪದ್ಧತಿ. ಅವೆರಡನ್ನೂ ಕೂಡ ಇಲ್ಲಿ ಕ್ರೋಢೀಕರಿಸಿಬಿಟ್ಟು ಪ್ರತಿಪಾದಿಸುವಂತದ್ದೇ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ಹಾಗಾದ್ರೆ ಇಲ್ಲಿ ನಾವು ಈ ಎರಡರಲ್ಲಿ ಒಂದು ಭಾವಾತ್ಮಕ ಮತ್ತೊಂದು ನಿಷೇಧಾತ್ಮಕ ಅಂತೀವಿ. ಯಾವುದು? ಈ ಅನ್ವಯ ಪದ್ಧತಿ ಇದೆಯಲ್ಲ ಅದು ಭಾವಾತ್ಮಕ. ಯಾಕೆಂದ್ರೆ ಎರಡಕ್ಕಿಂತ ಹೆಚ್ಚಿನ ನಿದರ್ಶನಗಳಲ್ಲಿ ಒಂದು ಸನ್ನಿವೇಶವು ಸಾಮಾನ್ಯವಾಗಿರುತ್ತೆ, ಒಂದು ನಿದರ್ಶನ. ಆ ಸಾಮಾನ್ಯವಾಗಿರುವಂತ ಅಂದ್ರೆ ಭಾವಾತ್ಮಕ, ಸಾಮಾನ್ಯವಾಗಿರ್ತಂದ್ರೆ ಉಪಸ್ಥಿತ ಇರುವಂತದ್ದು. ಆ ಸಾಮಾನ್ಯವಾಗಿರುವಂತಹ ಸನ್ನಿವೇಶವೇ ಭಾವಾತ್ಮಕ ಅಂತ ಹೇಳ್ತೇವೆ. ಇನ್ನು ಈ ವ್ಯತ್ಯಾಸ ವಿಧಾನದಲ್ಲಿ ನಿದರ್ಶನಗಳ ಸಂಖ್ಯೆ ಎರಡು, ಅಂದ್ರೆ ಎರಡೇ ಎರಡು ನಿದರ್ಶನಗಳಿದ್ದು ಅವುಗಳಲ್ಲಿ ಒಂದು ಇಲ್ಲವಾಗುತ್ತದೆ, ಮತ್ತೊಂದು ಇಲ್ಲಿ ಈ ಎರಡು ನಿದರ್ಶನಗಳಲ್ಲಿ ಒಂದು ನಿದರ್ಶನವು ಅಂದ್ರೆ ವ್ಯತ್ಯಾಸ ವಿಧಾನದಲ್ಲಿ ಎರಡು ನಿದರ್ಶನಗಳಲ್ಲಿ ಒಂದು ನಿದರ್ಶನವು ಇಲ್ಲವಾಗುತ್ತೆ, ಅಂದ್ರೆ ವ್ಯತ್ಯಾಸ ಹೊಂದಿರುತ್ತೆ. ಆ ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಇಲ್ಲಿ ಪರಿಣಾಮಕ್ಕೆ ಕಾರಣವಾಗುತ್ತೆ ಅಥವಾ ಕಾರಣಕ್ಕೆ ಪರಿಣಾಮ ಆಗುತ್ತದೆ. ಅದನ್ನು ನಾವಿಲ್ಲಿ ಈಗ ಎಕ್ಸ್ಪ್ರೆಷನ್ ಮಾಡುವಂಥದ್ದು. ಇವೆರಡರಲ್ಲಿ ನಾವು ನೋಡಿ, ಇಲ್ಲಿ ಫಸ್ಟ್ ನಾವು ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ ಜೆ.ಎಸ್. ಮಿಲ್ಲರ್ ಪ್ರಾಯೋಗಿಕ ಪದ್ಧತಿಗಳಲ್ಲಿ ಒಂದು ಇದು ಬರೀತೀವಿ. ಫಸ್ಟ್ ಪಾಯಿಂಟ್ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ, ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ ಜೆ.ಎಸ್. ಮಿಲ್ಲರ್ ಪ್ರಾಯೋಗಿಕ ಪದ್ಧತಿಗಳೊಂದು. ಅನ್ವಯ ಪದ್ಧತಿ ಜೆ.ಎಸ್. ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ ಜೆ.ಎಸ್. ಮಿಲ್ಲರ್ ಪ್ರಾಯೋಗಿಕ ವಿಧಾನಗಳು ಒಂದು. ಜೆ.ಎಸ್. ಮಿಲ್ಲರ್ ಪ್ರಾಯೋಗಿಕ ವಿಧಾನಗಳ ಒಂದು. ಪ್ರಾಯೋಗಿಕ ವಿಧಾನಗಳ ಒಂದು, ಇದು ಫಸ್ಟ್ ಪಾಯಿಂಟ್. ಹಾಗಾದ್ರೆ ಸೆಕೆಂಡ್ ಪಾಯಿಂಟ್, ಈ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿಗೆ ಮಿಲ್ಲರ್ ಸೂತ್ರ. ಇಲ್ಲಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ಮಿಲ್ಲರ್ ಅವರ ಸೂತ್ರ, ಮಿಲ್ಲರ್ ಅವರ ಸೂತ್ರ ಏನು? ಈ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿಗೆ ಮಿಲ್ಲರ್ ಅವರ ಸೂತ್ರವನ್ನು ನಾವು ನೋಡುವಂಥದ್ದು. ಮಿಲ್ಲರ್ ಅವರ ಸೂತ್ರ ಹೀಗಿದೆ. ಇಲ್ಲಿ ಭಾವಾತ್ಮಕ ನಿದರ್ಶನಗಳಲ್ಲಿ ಒಂದು ಸನ್ನಿವೇಶವು ಸಾಮಾನ್ಯವಾಗಿದ್ದು ಅದು ಪರಿಣಾಮಕ್ಕೆ ಕಾರಣವಾಗುತ್ತದೆ. ಇನ್ನು ವ್ಯತ್ಯಾಸ ವಿಧಾನದಲ್ಲಿ ಒಂದು ನಿದರ್ಶನವು ಇಲ್ಲವಾಗಿತ್ತು, ಅಂದ್ರೆ ವ್ಯತ್ಯಾಸ ಹೊಂದಿದ್ದು ಕಾರಣಕ್ಕೆ ಪರಿಣಾಮ ಅಥವಾ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಈ ಎರಡನ್ನೂ ಕೂಡ ಸಂಯುಕ್ತ ಹೆಸರೇ ಸೂಚಿಸುವಂತೆ ಕ್ಲಬ್ ಅಂದ್ರೆ ಜಾಯಿಂಟ್. ಯಾವ ಒಂದು ಜೊತೆ ಅಂದ್ರೆ ಅನ್ವಯ ಮತ್ತು ವ್ಯತಿರೇಕ ಪದ್ಧತಿ ಇವೆರಡನ್ನೂ ಕೂಡ ಕ್ರೋಢೀಕರಿಸುತ್ತ ಸಂಗ್ರಹಿಸಿಕೊಳ್ಳುವಂಥದ್ದೇ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ಹಾಗಾಗಿ ಮಿಲ್ಲರ್ ಅವರ ಸೂತ್ರ ಮೊದಲು ಭಾವಾತ್ಮಕ
ಗುಂಪನ್ನ ಹೇಳ್ತಾನೆ, ಅಂದ್ರೆ ಭಾವಾತ್ಮಕ ಅಂದ್ರೆ ಇರುವಂತದ್ದು. ಇನ್ನು ಯಾವುದು ಇಲ್ಲಿ ಅನ್ವಯ ಪದ್ಧತಿಯಲ್ಲಿ ಯಾವುದು ಅಂದ್ರೆ ಈ ಕಡೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನಿದರ್ಶನಗಳಲ್ಲಿ ಒಂದು ಸನ್ನಿವೇಶವು ಸಾಮಾನ್ಯವಾಗಿದ್ದು ಕಾರಣಕ್ಕೆ ಪರಿಣಾಮವಾಗುತ್ತದೆ. ಒಂದು ಸನ್ನಿವೇಶವು ಸಾಮಾನ್ಯವಾಗಿದ್ದು ಕಾರಣಕ್ಕೆ ಪರಿಣಾಮವಾಗುತ್ತದೆ ಅಥವಾ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಸಾಮಾನ್ಯವಾಗಿರುವ ಸನ್ನಿವೇಶವೇ ಕಾರಣವಾಗುತ್ತದೆ. ಇಲ್ಲಿ ಸಾಮಾನ್ಯವಾಗಿರುವ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತದೆ. ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತದೆ. ಇದು ಅನ್ವಯ ಪದ್ಧತಿಗೆ ಸಂಬಂಧಿಸಿದಂತ ಸೂತ್ರವಾಗುತ್ತೆ. ಇನ್ನು ಈ ವ್ಯತ್ಯಾಸ ವಿಧಾನಕ್ಕೆ ಸಂಬಂಧಿಸಿದಂತೆ ಸೂತ್ರವನ್ನ ಆಮೇಲೆ ಕಂಟಿನ್ಯೂಷನ್ ಹೇಳೋದಾದ್ರೆ, ವ್ಯತ್ಯಾಸ ವಿಧಾನದಲ್ಲಿ ಎರಡು ನಿದರ್ಶನಗಳಿದ್ದು ಒಂದು ನಿದರ್ಶನವು ವ್ಯತ್ಯಾಸವಾಗಿರುತ್ತದೆ, ಇಲ್ಲವಾಗಿರುತ್ತೆ. ಆ ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತದೆ. ಒಂದು ನಿದರ್ಶನವು ವ್ಯತ್ಯಾಸವಾಗಿದ್ದು ವ್ಯತ್ಯಾಸವಾಗಿರುತ್ತದೆ. ಫುಲ್ ಸ್ಟಾಪ್. ಇನ್ನು ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತದೆ. ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತದೆ. ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗಿರುತ್ತದೆ. ಇದು ಈ ಅನ್ವಯ ಪದ್ಧತಿ ಮತ್ತು ವ್ಯತ್ಯಾಸ ವಿಧಾನದಲ್ಲಿ ಜೆ.ಎಸ್. ಮಿಲ್ಲರ್ ಅವರ ಸೂತ್ರ. ಇದು ಫಸ್ಟ್ ಪಾಯಿಂಟ್ಸ್ ಸಂಯುಕ್ತ ವ್ಯತಿರೇಕ ಪದ್ಧತಿ, ಜೆ.ಎಸ್. ಮಿಲ್ಲರ್ ಪ್ರಾಯೋಗಿಕ ಪದ್ಧತಿಗಳಲ್ಲಿ ಒಂದು. ಇದು ಥರ್ಡ್ ಒನ್. ಎರಡನೇ ಪಾಯಿಂಟ್ಸ್ ಏನು? ಇಲ್ಲಿ ಅನ್ವಯ ಪದ್ಧತಿಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನಿದರ್ಶನಗಳಿದ್ದು ಅವುಗಳಲ್ಲಿ ಒಂದು ಸನ್ನಿವೇಶ ಸಾಮಾನ್ಯವಾಗಿರುತ್ತೆ. ಆ ಸಾಮಾನ್ಯವಾಗಿರುವಂತಹ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತೆ. ಇದು ಅನ್ವಯ ಪದ್ಧತಿಯ ಮಿಲ್ಲರ್ ಅವರ ಸೂತ್ರ. ವ್ಯತ್ಯಾಸ ವಿಧಾನಕ್ಕೆ ಮಿಲ್ಲರ್ ಅವರ ಸೂತ್ರ ಅಂತಂದ್ರೆ ಡೆಫಿನೇಷನ್ ಅಂದ್ರೆ ಪರಿಶೀಲನೆಯಲ್ಲಿ ಅಥವಾ ತನಿಖೆಯಲ್ಲಿ ಎರಡು ನಿದರ್ಶನಗಳಿದ್ದು ಅವುಗಳಲ್ಲಿ ಒಂದು ನಿದರ್ಶನವು ವ್ಯತ್ಯಾಸವಾಗಿರುತ್ತೆ. ಆ ವ್ಯತ್ಯಾಸವಾಗಿರುವ ಅಥವಾ ಇಲ್ಲವಾಗಿರುವಂತಹ ಆ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತದೆ. ಹಾಗಾದರೆ ಒಂದು ಸಾಮಾನ್ಯವಾಗಿರುವಂಥದ್ದು, ಇನ್ನೊಂದು ಇಲ್ಲದೆ ಇರತಕ್ಕಂಥದ್ದು. ಹಾಗಾದರೆ ಯಾವುದು ಉಪಸ್ಥಿತ, ಯಾವುದು ಅನುಪಸ್ಥಿತ? ಮೊದಲನೇದಿದೆಯಲ್ಲ ಅನ್ವಯ ಪದ್ಧತಿ, ಅದು ಉಪಸ್ಥಿತ. ಭಾವಾತ್ಮಕ ಅಂದರೆ ಪಾಸಿಟಿವ್ ಇರುವಂಥದ್ದು, ಸಕಾರಾತ್ಮಕ, ಅದನ್ನು ಉಪಸ್ಥಿತ ಅಂತ ಕರಿತೀವಿ. ಇನ್ನು ಎರಡನೇದು ಅನುಪಸ್ಥಿತ. ಅನುಪಸ್ಥಿತ ಅಂದರೆ
ಗೈರು ಹಾಜರು ಇಲ್ಲೇ ಇರ್ತಕ್ಕಂಥದ್ದು. ಅದನ್ನ ನಾವು ಅನುಪಸ್ಥಿತ ಅಂದ್ರೆ ನೆಗೆಟಿವ್ ನೆಗೆಷನ್ ಅಂದ್ರೆ ಇಲ್ಲದೇ ಇರತಕ್ಕಂಥದ್ದು. ಆ ಇಲ್ಲದೇ ಇರುವಂತ ಕಾರಣವೇ ಪರಿಣಾಮವಾಗುತ್ತೆ ಅಥವಾ ಪರಿಣಾಮಕ್ಕೆ ಕಾರಣವಾಗುತ್ತೆ. ಇವನ್ನ ಹಾಗಾದ್ರೆ ಮೊದಲನೇದು ಇಲ್ಲಿ ಎರಡು ಗುಂಪು ಬರ್ತವೆ. ಒಂದು ಭಾವಾತ್ಮಕ ಗುಂಪು, ಭಾವಾತ್ಮಕ ನಿದರ್ಶನಗಳ ಗುಂಪು, ಮತ್ತೊಂದು ನಿಷೇಧಾತ್ಮಕ ನಿದರ್ಶನಗಳ ಗುಂಪು. ಹಾಗಾದ್ರೆ ಭಾವಾತ್ಮಕ ನಿದರ್ಶನಗಳ ಗುಂಪು ಈ ಅನ್ವಯ ಪದ್ಧತಿನೂ ವ್ಯತ್ಯಾಸವಿಲ್ಲ. ಅಂದ್ರೆ ಅನ್ವಯ ಪದ್ಧತಿಯಲ್ಲಿ ಒಂದು ನಿದರ್ಶನ ಸಾಮಾನ್ಯವಾಗಿರುತ್ತೆ, ಇಲ್ಲಿ ಒಂದು ನಿದರ್ಶನ ಇಲ್ಲವಾಗಿರುತ್ತೆ. ಭಾವಾತ್ಮಕ ನಿದರ್ಶನಗಳ ಗುಂಪು ಅಂದ್ರೆ ಇಲ್ಲಿ ಅದು ಅನ್ವಯ ಪದ್ಧತಿ ಆಗುತ್ತೆ. ನಿಷೇಧಾತ್ಮಕ ನಿದರ್ಶನಗಳ ಗುಂಪು ಅಂದ್ರೆ ಅದು ವ್ಯತ್ಯಾಸವಿಲ್ಲ ಆಗುತ್ತೆ, ಅಂದ್ರೆ ಇಲ್ಲೇ ಇರ್ತಕ್ಕಂಥದ್ದು. ಸರಿ, ಹಾಗಾದ್ರೆ ಇಲ್ಲಿ ನಾವು ಎರಡು ಗುಂಪನ್ನ, ಒಂದು ಭಾವಾತ್ಮಕ ನಿದರ್ಶನಗಳ ಗುಂಪು, ಮತ್ತೊಂದು ನಿಷೇಧಾತ್ಮಕ ನಿದರ್ಶನಗಳ ಗುಂಪನ್ನ ನಾವಿಲ್ಲಿ ಬರೆಯುವಂಥದ್ದು. ಹಾಗಾದ್ರೆ ಇಲ್ಲಿ ಅಂದ್ರೆ ಭಾವಾತ್ಮಕ ನಿದರ್ಶನಗಳ ಗುಂಪು ಮತ್ತೊಂದು ನಿಷೇಧಾತ್ಮಕ ನಿದರ್ಶನಗಳ ಗುಂಪು. ಹಾಗಾದ್ರೆ ಇಲ್ಲಿ ಭಾವಾತ್ಮಕ ನಿದರ್ಶನಗಳ ಗುಂಪು ಅಂದ್ರೆ ಇದು ಅನ್ವಯ ಪದ್ಧತಿಗೆ ಸಂಬಂಧಿಸಿದಂತೆ. ಈ ಸಂಯುಕ್ತ ಅನ್ವಯ ಪದ್ಧತಿಯಲ್ಲಿ ಭಾವಾತ್ಮಕ ನಿದರ್ಶನಗಳ ಗುಂಪು ಅಂದ್ರೆ ಒಂದು ನಿದರ್ಶನ ಸಾಮಾನ್ಯವಾಗಿರುತ್ತೆ, ಅಂದ್ರೆ ಅದನ್ನೇ ಭಾವಾತ್ಮಕ. ಅಂದ್ರೆ ಇಲ್ಲಿ ಫಸ್ಟ್ ಒನ್ ಭಾವಾತ್ಮಕ ನಿದರ್ಶನಗಳ ಗುಂಪು. ಭಾವಾತ್ಮಕ ನಿದರ್ಶನಗಳ ಗುಂಪು. ಹಾಗಾದ್ರೆ ಈ ಭಾವಾತ್ಮಕ ನಿದರ್ಶನಗಳ ಗುಂಪಿಗೆ ಇಲ್ಲಿ ಬರುವಂತದ್ದು ಅಂದ್ರೆ ಎಡಿ ಅನ್ನು ಪೂರ್ವಾಂಗ, ಇನ್ನೊಂದು ಉತ್ತರಾಂಗ. ಇದು ಕಾರಣ ಪೂರ್ವಾಂಗ ಅಂದ್ರೆ, ಇನ್ನು ಉತ್ತರಾಂಗ ಅಂದ್ರೆ ಪರಿಣಾಮ. ಪೂರ್ವಾಂಗ, ಪೂರ್ವಾಂಗಕ್ಕೆ ಎಬಿಸಿ, ನೆಕ್ಸ್ಟ್ ಎಬಿಇ, ನೆಕ್ಸ್ಟ್ ಎಎಫ್ಜಿ. ಇನ್ನು ನಾವಿಲ್ಲಿ ಉತ್ತರಾಂಗಕ್ಕೆ ನಾವಿಲ್ಲಿ ಇದು ಪೂರ್ವಾಂಗ, ಇದು ಉತ್ತರಾಂಗಕ್ಕೆ ಪಿಎಸ್ಟಿ, ಪಿಯುಬಿ, ಪಿಡಬ್ಲ್ಯೂಎಕ್ಸ್, ಪಿಡಬ್ಲ್ಯೂಎಕ್ಸ್. ಹಾಗಾಗಿ ಈ ಭಾವಾತ್ಮಕ ನಿದರ್ಶನಗಳಿಗೆ ಅಂದ್ರೆ ಒಂದು ಸನ್ನಿವೇಶ ಭಾವಾತ್ಮಕ, ಭಾವಾತ್ಮಕ ಅಂದ್ರೆ ಇರುವಂತದ್ದು ಪಾಸಿಟಿವ್, ಹಾಗಾದ್ರೆ ಸಾಮಾನ್ಯವಾಗಿರುವಂತದ್ದು. ಈ ಎರಡು ನಿದರ್ಶನಗಳ ಗುಂಪಿನಲ್ಲಿ ಸಾಮಾನ್ಯವಾಗಿರುವಂತಹ ಒಂದು ಸನ್ನಿವೇಶವೇ ಸೂತ್ರ ಇದೆ, ಎಲ್ಲ ಸೂತ್ರ ಏನು, ಎರಡಕ್ಕಿಂತ ಹೆಚ್ಚಿನ ನಿದರ್ಶನಗಳಲ್ಲಿ, ಎರಡಕ್ಕಿಂತ ಹೆಚ್ಚಿನ ಮೂರು ನಿದರ್ಶನಗಳಿವೆ. ಈ ನಿದರ್ಶನಗಳಲ್ಲಿ ಒಂದು ಸನ್ನಿವೇಶ ಪೂರ್ವಾಂಗದಲ್ಲಿ ಒಂದು ಮತ್ತು ಉತ್ತರಾಂಗದಲ್ಲಿ ಒಂದು ಸನ್ನಿವೇಶ ಸಾಮಾನ್ಯವಾಗಿರುತ್ತೆ. ಆ ಸಾಮಾನ್ಯವಾಗಿರುವಂತಹ ಸನ್ನಿವೇಶವೇ ಕಾರಣಕ್ಕೆ ಪರಿಣಾಮವಾಗುತ್ತೆ, ಪರಿಣಾಮಕ್ಕೆ ಕಾರಣವಾಗುತ್ತೆ. ಹಾಗಾದ್ರೆ ಎರಡು ಗುಂಪಿನಲ್ಲಿ ಸಾಮಾನ್ಯವಾಗಿರುವಂತಹ ಅಂದ್ರೆ ಕಾಮನ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಅಂದ್ರೆ ನಿದರ್ಶನ ಯಾವುದು ಅಂದ್ರೆ ಇಲ್ಲಿಯೂ ಕೂಡ ಎ ಎಂಬುದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಪೂರ್ವಾಂಗದಲ್ಲಿ ಎ ಸಾಮಾನ್ಯವಾಗಿದೆ, ಉತ್ತರಾಂಗದಲ್ಲಿ ಪಿ ಎನ್ನುವಂಥದ್ದು ಸಾಮಾನ್ಯವಾಗಿರುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿರುವ ನಿದರ್ಶನವೇ ಇಲ್ಲಿ ಅನ್ವಯ ಪದ್ಧತಿಗೆ ಅಥವಾ ಅನ್ವಯ ಪದ್ಧತಿಯ ಪ್ರಕಾರ ಸಾಮಾನ್ಯವಾಗಿರುವ ನಿದರ್ಶನವು ಕಾರಣಕ್ಕೆ ಪರಿಣಾಮ ಅಥವಾ ಪರಿಣಾಮಕ್ಕೆ ಕಾರಣ. ಕೆಳಗಡೆ ಆದ್ದರಿಂದ ಎ ಎಂಬ ಪರಿಣಾಮಕ್ಕೆ, ಎ ಎಂಬ ಪರಿಣಾಮಕ್ಕೆ ಪಿ ಎಂಬುದು, ಎ ಎಂಬ ಪರಿಣಾಮ ಸಾರಿ ಎ ಎಂಬುದು, ಎ ಎಂಬುದು ಪೂರ್ವಾಂಗ, ಪೂರ್ವಾಂಗ ಅಂದ್ರೆ ಕಾರಣ. ಎ ಎಂಬ ಕಾರಣಕ್ಕೆ, ಎ ಎಂಬ ಕಾರಣಕ್ಕೆ ಪಿ ಎಂಬುದು, ಪಿ ಎನ್ನುವಂಥದ್ದು ಪರಿಣಾಮ ಅಂದ್ರೆ ಉತ್ತರಾಂಗ, ಪಿ ಎಂಬುದು ಪರಿಣಾಮವಾಗಿದೆ, ಪಿ ಎಂಬುದು ಪರಿಣಾಮವಾಗಿದೆ. ಪರಿಣಾಮ ಪರಿಣಾಮವಾಗಿದೆ. ಅದರ ಉಲ್ಟೆ ಹೇಳಿದರೆ ಪಿ ಎಂಬ ಪರಿಣಾಮಕ್ಕೆ ಎ ಎಂಬುದು ಕಾರಣವಾಗಿದೆ. ಈ ರೀತಿಯಾಗಿ ನಮಗೆ ಕೆಲವು ಭಾವಾತ್ಮಕ ನಿದರ್ಶನಗಳ ಗುಂಪಿದು ಒಂದನ್ನು ಹೇಳಿದ್ವಿ, ಎರಡರಲ್ಲಿ ಯಾವುದು ಎರಡರಲ್ಲಿ ಈ ಮೂರನೇ ಜ್ಞಾನದಲ್ಲಿ ಸಂಯುಕ್ತ, ಯಾವುದರ ಸಂಯುಕ್ತ, ಒಂದು ಅನ್ವಯ ಪದ್ಧತಿ, ಎರಡು ವ್ಯತಿರೇಕ ಪದ್ಧತಿ, ಎರಡು ಇದ್ದಾವೆ. ಹಾಗಾದ್ರೆ ಅನ್ವಯ ಪದ್ಧತಿಗೆ ಅಂದ್ರೆ ಭಾವಾತ್ಮಕ ನಿದರ್ಶನಗಳು ಬರ್ತವೆ. ಅಂದ್ರೆ ಒಂದು ನಿದರ್ಶನ ಸಾಮಾನ್ಯವಾಗಿರುತ್ತೆ ಕಾಮನ್ ಆಗಿ,
ಅದನ್ನ ಭಾವಾತ್ಮಕ ನಿದರ್ಶನಗಳ ಗುಂಪು ಅಂತ ನಾವು ಹೆಸರಿಸ್ತೀವಿ. ಅದೇ ಅನ್ವಯ ಪದ್ಧತಿ. ಇನ್ನು ಎರಡನೇದು ನಿಷೇಧಾತ್ಮಕ ನಿದರ್ಶನಗಳ ಗುಂಪು ಅಂತ ಬರುತ್ತೆ. ಎರಡನೇದು ನಿಷೇಧಾತ್ಮಕ, ಇದು ಭಾವಾತ್ಮಕ ನಿದರ್ಶನಗಳ ಗುಂಪು ಅಂದ್ರೆ ಅನ್ವಯ ಪದ್ಧತಿಗೆ ಸಂಬಂಧಿಸಿದಂತ ವಿವರಣೆ ಆಗುತ್ತೆ ಮ್ಯಾಟ್ಗಳು. ಇನ್ನು ನಿಷೇಧಾತ್ಮಕ ನಿದರ್ಶನಗಳ ಗುಂಪು ಅಂದ್ರೆ ಇಲ್ಲಿ ವ್ಯತ್ಯಾಸ ವಿಧಾನಕ್ಕೆ ಅಥವಾ ವ್ಯತಿರೇಕ ಪದ್ಧತಿಗೆ ಸಂಬಂಧಿಸಿದಂತ ಒಂದು ಮ್ಯಾಟ್ರು ಇದು ಆಗುತ್ತೆ. ಯಾವುದು ವ್ಯತಿರೇಕ ಪದ್ಧತಿ. ಹಾಗಾದ್ರೆ ನಾವು ನಿಷೇಧಾತ್ಮಕ ನಿದರ್ಶನಗಳ ಗುಂಪು, ನಿಷೇಧಾತ್ಮಕ ನಿದರ್ಶನಗಳ ಗುಂಪು, ನಿಷೇಧಾತ್ಮಕ ನಿದರ್ಶನಗಳ ಗುಂಪು. ಇಲ್ಲಿ ನಿದರ್ಶನಗಳು ಎಷ್ಟಿರ್ತವೆ? ಇಲ್ಲಿ ನಿದರ್ಶನಗಳು ಈ ಕಡೆ ಪಿ ಕ್ಯೂ ಆರ್ ಪೂರ್ವಾಂಗದಲ್ಲಿ ನಾವು ಪಿ ಕ್ಯೂ ಆರ್, ಉತ್ತರಾಂಗದಲ್ಲಿ ನೋಡಿ ಪೂರ್ವಾಂಗ ಮತ್ತು ಉತ್ತರಾಂಗ. ಪೂರ್ವಾಂಗದಲ್ಲಿ ಪಿ ಕ್ಯೂ ಆರ್, ಕೆಳಗಡೆ ಕ್ಯೂ ಆರ್. ಇನ್ನು ಉತ್ತರಾಂಗದಲ್ಲಿ ಪಿ, ಉತ್ತರಾಂಗದಲ್ಲಿ ಎ ಬಿ ಸಿ, ಇನ್ನು ಬಿ ಸಿ. ಇಲ್ಲಿ ಹಾಗಾದ್ರೆ ಪೂರ್ವಾಂಗದಲ್ಲಿ ಯಾವುದಿದೆ? ಪೂರ್ವಾಂಗದಲ್ಲಿ ಕ್ಯೂ ಆರ್, ಕ್ಯೂ ಆರ್ ಇವೆರಡು ಕೂಡ ಸಾಮಾನ್ಯವಾಗಿದ್ದಾವೆ. ಇನ್ನು ಬಿ ಸಿ ಮತ್ತು ಬಿ ಸಿ ಇಲ್ಲೂ ಕೂಡ ಸಾಮಾನ್ಯವಾಗಿದೆ. ಇಲ್ಲವಾಗಿರುವಂತಹ ಒಂದು ನಿದರ್ಶನ ಯಾವಪ್ಪ ಅಂದ್ರೆ ಪೂರ್ವಾಂಗದಲ್ಲಿ ಪಿ ಇಲ್ಲವಾಗಿದೆ, ಉತ್ತರಾಂಗದಲ್ಲಿ ಎ ಎಂತಕ್ಕಂಥದ್ದು ಇಲ್ಲವಾಗಿದೆ. ಈ ಇಲ್ಲವಾಗಿರುವಂತಹ ಅಂದ್ರೆ ವ್ಯತ್ಯಾಸವಾಗಿರುವ ನಿದರ್ಶನವೇ ನಾವು ಏನು ಪರಿಣಾಮಕ್ಕೆ ಕಾರಣ ಅಥವಾ ಕಾರಣಕ್ಕೆ ಪರಿಣಾಮ ಎನ್ನಲಾಗುತ್ತದೆ. ಸರಿ, therefore ಅಂದ್ರೆ ಆದ್ದರಿಂದ ಏನಿದೆ ಪಿ ಎಂಬ ಇದನ್ನಾದರೂ ಕೂಡ ಸಂಕೇತಗಳನ್ನ ಇಲ್ಲಿ ಪೂರ್ವಾಂಗಕ್ಕೆ ಇವನ್ನಾದರೂ ಕೊಡಬಹುದು ಅಥವಾ ಉತ್ತರಾಂಗಕ್ಕೆ ಇವನ್ನಾದರೂ ಕೊಡಬಹುದು. ಬಟ್ ಇಲ್ಲಿ ಇಲ್ಲವಾಗಿರುವಂತಹ ಒಂದು ನಿದರ್ಶನವನ್ನು ನಾವು ಇಲ್ಲಿ ಗುರುತಿಸಬೇಕು. ಹಾಗಾದ್ರೆ ಇಲ್ಲಿ ಪೂರ್ವಾಂಗದಲ್ಲಿ ಪಿ ಇಲ್ಲ, ಉತ್ತರಾಂಗದಲ್ಲಿ ಎ ಅಂತಕ್ಕಂಥದ್ದು ವ್ಯತ್ಯಾಸವಾಗಿರ್ತಕ್ಕಂಥದ್ದು. ನೋಡಿ ಇಲ್ಲಿ ಕ್ಯೂ ಆರ್ ಇದೆ, ಕ್ಯೂ ಆರ್ ಇದೆ, ಇಲ್ಲಿ ಸಾಮಾನ್ಯವಾಗಿದ್ದಾವೆ ಎರಡೂ ಕೂಡ. ಇನ್ನು ಬಿ ಸಿ ಸಾಮಾನ್ಯವಾಗಿವೆ. ಬಟ್ ಪಿ ಎನ್ನುವಂಥದ್ದು ಇಲ್ಲಿ ಇಲ್ಲ, ಇಲ್ಲಿ ಎ ಅಂತಕ್ಕಂಥದ್ದು ಇಲ್ಲ. ಆದ್ದರಿಂದ ವ್ಯತ್ಯಾಸವಾಗಿರುವ ಸನ್ನಿವೇಶವೇ ವ್ಯತಿರೇಕ ಪದ್ಧತಿಯ ಪ್ರಕಾರ, ಈ ವಿಧಾನದ ಪ್ರಕಾರ ಕಾರಣಕ್ಕೆ ಪರಿಣಾಮವಾಗುತ್ತದೆ. ಇದನ್ನ ಪಿ ಎಂಬ ಕಾರಣಕ್ಕೆ, ಪಿ ಎಂಬ ಕಾರಣಕ್ಕೆ ಎ ಎಂಬುದು ಪರಿಣಾಮವಾಗಿದೆ. ನಮಗೆ ಉಲ್ಟಾ ಬರ್ತದೆ. ಈ ನಿದರ್ಶನ ಹೇಗೆ ಬರಬೇಕಾಯ್ತು, ಇವನ್ನ ಇಲ್ಲಿ ಬರಬೇಕಾಯ್ತು. ಬಟ್ ಇಲ್ಲೇ ಇಲ್ಲಿ ಸಂಕೇತಗಳನ್ನು ನಾವು ಯಾವ ಇಲ್ಲವಾಗಿದೆ ಅನ್ನೋದನ್ನ ಎರಡೂ ಬರ್ತೀವಿ, ಅದನ್ನು ನಾವು ಇಲ್ಲಿ ಬರೆಯುವಂಥದ್ದು. ಪಿ ಎಂಬ ಕಾರಣಕ್ಕೆ ಎ ಎಂಬುದು ಪರಿಣಾಮವಾಗಿದೆ, ಪರಿಣಾಮವಾಗಿದೆ. ಸರಿ, ಹಾಗಾದ್ರೆ ಈ ಸಾಂಕೇತಿಕ ಉದಾಹರಣೆ ಆಗ್ತದೆ ಅಂದ್ರೆ ಇದೇನು, ಈ ಸಾಂಕೇತಿಕ ಉದಾಹರಣೆಗಳನ್ನು ನಾವು ಬರ್ತೀವಿ. ಈ ಸಾಂಕೇತಿಕ ಉದಾಹರಣೆ ಆದ್ಮೇಲೆ ಕೆಳಗಡೆ ಎಕ್ಸ್ಪ್ರೆಷನ್ ಕೊಡಬೇಕು. ಏನಿದೆ ಭಾವಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಕೆಳಗಡೆ ನಾವು ಸ್ಟ್ಯಾಟಿಕ್ ಭಾವಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಯಾವ್ಯಾವೆ ಭಾವಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಪೂರ್ವಾಂಗದಲ್ಲಿ ಯಾವ್ಯಾವೆ? ಎಬಿಸಿ, ಎಬಿಇ, ಎಎಫ್ಜಿ. ಭಾವಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಪೂರ್ವಾಂಗದಲ್ಲಿ ಯಾವುದು? ಎಬಿಸಿ, ಎಡಿಇ ಮತ್ತು ಎಎಫ್ಜಿ. ಎಬಿಸಿ, ಎಡಿಇ ಮತ್ತು ಎಎಫ್ಜಿ ಎಂಬ ನಿದರ್ಶನಗಳಿದ್ದು ಎ ಎಂಬುದು ಸಾಮಾನ್ಯವಾಗಿದೆ. ಎ ಎಂಬುದು ಸಾಮಾನ್ಯವಾಗಿದೆ. ಎ ಎಂಬುದು ಸಾಮಾನ್ಯವಾಗಿದೆ. ಸಾಮಾನ್ಯವಾಗಿರುವ ಸನ್ನಿವೇಶವೇ ಕಾರಣವಾಗುತ್ತದೆ. ಸಾಮಾನ್ಯವಾಗಿರುವ
ಕಾರಣವಾಗುತ್ತದೆ. ಸರಿ, ಓಕೆ. ಇನ್ನು ನೆಕ್ಸ್ಟ್ ಈ ನಿಷೇಧಾತ್ಮಕ ನಿದರ್ಶನಗಳ ಗುಂಪನ್ನು ನೋಡೋದಾದ್ರೆ ಇಲ್ಲಿ ಪೂರ್ವಾಂಗದಲ್ಲಿ ಯಾವುಗಳು ಈ ಕಡೆ ಇನ್ನು ಇಲ್ಲಿ ಭಾವಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಎಬಿಸಿ ಎಡಿ ಎಎಫ್ಸಿ ಎಂಬ ನಿದರ್ಶನಗಳಿದ್ದು ಎ ಎಂಬುದು ಸಾಮಾನ್ಯವಾಗಿದೆ, ಎ ಎಂಬುದು ಇಲ್ಲಿ ಕಾರಣವಾಗುತ್ತೆ. ಅದೇ ರೀತಿ ಇಲ್ಲಿ ಈ ನಿದರ್ಶನ ಉತ್ತರಾಂಗದಲ್ಲಿ ಏನಾಗುತ್ತೆ ಪಿಎಸ್ಟಿ ಪಿಯುವಿ ಪಿಡಬ್ಲ್ಯೂ ಎಕ್ಸ್ ಎಂಬ ನಿದರ್ಶನಗಳಿದ್ದು ಆಯ್ತಾ ಕಾರಣವಾಗಿದೆ. ಇನ್ನು ನಾವು ಉತ್ತರಾಂಗ ಬಂದರೆ ಉತ್ತರಾಂಗದಲ್ಲಿ ಯಾವುಗಳು ಪಿಎಸ್ಟಿ ಪಿಯುವಿ ಪಿಎಸ್ಟಿ ಪಿಯುವಿ ಮತ್ತು ಪಿಡಬ್ಲ್ಯೂಎಕ್ಸ್ ನಿದರ್ಶನಗಳಿದ್ದು ಯಾವ ವ್ಯತ್ಯಾಸವಾಗಿದೆ ಇಲ್ಲಿ ಯಾವುದು ಈ ಭಾವಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಯಾವುದು ಸಾಮಾನ್ಯವಾಗಿದೆ ಪಿ. ಹಾಗಾದರೆ ಪಿ ಎಂಬುದು ಕಾರಣವಾಗುತ್ತದೆ. ಪಿ ಎಂಬುದು ನಿದರ್ಶನಗಳಿದ್ದು ಪಿ ಎಂಬುದು ಸಾಮಾನ್ಯವಾಗಿದ್ದು ಅದು ಪರಿಣಾಮವಾಗುತ್ತದೆ. ಪಿ ಎಂಬುದು ಪರಿಣಾಮವಾಗುತ್ತದೆ. ಪಿ ಅಂತಕ್ಕಂಥದ್ದು ಸಾಮಾನ್ಯವಾಗಿದ್ದು ಪರಿಣಾಮವಾಗುತ್ತದೆ. ಇದು ಅಂದ್ರೆ ನೆಕ್ಸ್ಟ್ ಈ ನಿಷೇಧಾತ್ಮಕ ನಿದರ್ಶನಗಳ ಗುಂಪಿನ ಎಕ್ಸ್ಪ್ರೆಷನ್ ಬಳಿ ಹೋಗ್ತಾರೆ. ಹಾಗಾದ್ರೆ ಇದರ ಕೆಳಗೆ ಬರೆಯಿತು ಏನು ನಿಷೇಧಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಅಂದ್ರೆ ಹಾಗೆಯೇ ಯಾವುದು ಪೂರ್ವಾಂಗದಲ್ಲಿ ಪಿ ಕ್ಯೂ ಆರ್ ಮತ್ತು ಕ್ಯೂ ಆರ್ ಎಂಬ ನಿದರ್ಶನಗಳಿದ್ದು ಇವುಗಳಲ್ಲಿ ಪಿ ಎಂಬುದು ವ್ಯತ್ಯಾಸವಾಗಿರುತ್ತದೆ. ಈ ವ್ಯತ್ಯಾಸವಾಗಿರುವ ಸನ್ನಿವೇಶವೇ ಇಲ್ಲಿ ಈ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಅಂತೆಯೇ ಅದೇ ರೀತಿ ಉತ್ತರಾಂಗದಲ್ಲಿ ಎಬಿಸಿ ಮತ್ತು ಬಿಸಿ ಎಂಬ ನಿದರ್ಶನಗಳಿದ್ದು ಎ ಎಂಬುದು ವ್ಯತ್ಯಾಸವಾಗಿರುತ್ತದೆ. ಈ ವ್ಯತ್ಯಾಸವಾಗಿರುವಂತಹ ಸನ್ನಿವೇಶವೇ ಏನಾಗುತ್ತೆ ಕಾರಣಕ್ಕೆ ಪರಿಣಾಮವಾಗುತ್ತದೆ. ಇದು ಸಾಂಕೇತಿಕ ಉದಾಹರಣೆ ಮತ್ತು ಸಾಂಕೇತಿಕ ಉದಾಹರಣೆಗೆ ಕೆಳಗಡೆ ಎಕ್ಸ್ಪ್ರೆಷನ್ ಆಯಿತು. ನೆಕ್ಸ್ಟ್ ನಾವಿಲ್ಲಿ ಈ ಸಾಂಕೇತಿಕ ಉದಾಹರಣೆ ಅಂದರೆ ನೆಕ್ಸ್ಟ್ ನಾವು ಇದರ ಕೆಳಗೆ ಬರೀತೀವಿ ಯಾವುದು ಈ ಉದಾಹರಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ವಾಸ್ತವಿಕ ಉದಾಹರಣೆ. ಹಾಗಾದ್ರೆ ವಾಸ್ತವಿಕ ಉದಾಹರಣೆ ಅಂದ್ರೆ ವಿವರಣೆ ರೂಪದಲ್ಲಿ ಈ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿಗೆ ಅನ್ವಯವಾಗುವಂತೆ ಯಾವುದೇ ಸಾಂಕೇತಿಕ ಉದಾಹರಣೆಯನ್ನು ಕೊಟ್ಟು ಅಂದ್ರೆ ಭಾವಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಒಂದು ನಿದರ್ಶನವನ್ನ ಸಾಮಾನ್ಯವಾಗಿರುವುದನ್ನ ಕೊಡುವುದರ ಮುಖೇನ ಭಾವಾತ್ಮಕ ನಿದರ್ಶನಗಳನ್ನ ಕಾರಣಕ್ಕೆ ಪರಿಣಾಮವಾಗುತ್ತದೆ ಅಂತ ಹೇಳಿದ್ವಿ. ನಿಷೇಧಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಎರಡು ನಿದರ್ಶನಗಳಿದ್ದು ಒಂದು ನಿದರ್ಶನ ವ್ಯತ್ಯಾಸವಾಗಿರುತ್ತೆ. ಆ ವ್ಯತ್ಯಾಸವಾಗಿರುವ ನಿದರ್ಶನವೇ ಪರಿಣಾಮಕ್ಕೆ ಕಾರಣ ಅಥವಾ ಕಾರಣಕ್ಕೆ ಪರಿಣಾಮ ಎಂಬುದನ್ನು ನಾವಲ್ಲಿ ಪ್ರತಿಪಾದಿಸಿದ್ವಿ. ನಾವು ಇದಾದ್ಮೇಲೆ ನೇಷನಲ್ ಸಬ್ಡಿಂಗು ಸಾಂಕೇತಿಕ ಉದಾಹರಣೆ ಆದ್ಮೇಲೆ ವಾಸ್ತವಿಕ ಉದಾಹರಣೆ ವಾಸ್ತವಿಕ ವಿವರಣೆ ಅಂತ ಬರ್ತಕ್ಕಂಥ ಉದಾಹರಣೆ. ಈ ವಾಸ್ತವಿಕ ಉದಾಹರಣೆಗೆ ಒಂದೆರಡು ಉದಾಹರಣೆಗಳನ್ನು ಕೊಡೋದಾದ್ರೆ ಇಲ್ಲಿ ಉದಾಹರಣೆ ಒಂದು ಅಂದ್ರೆ ಒಂದು ಸೈನ್ಯ ಅಂದ್ರೆ ಒಂದು ಸೈನ್ಯ ಅಂತಕ್ಕಂಥದ್ದು ಅಲ್ಲಿ ಒಬ್ಬ ಜನರಲ್ ಅಧಿಕಾರಿ ಅವನ ನೇತೃತ್ವದಲ್ಲಿ ಅಂದ್ರೆ ಅವನ ಮುಂದಾಳತ್ವದಲ್ಲಿ ಒಬ್ಬ ಮಿಲಿಟರಿ ಜನರಲ್ ಅಧಿಕಾರಿ ತನ್ನ ಸೈನ್ಯದಲ್ಲಿ ಅವನ ಮುಂದಾಳತ್ವವನ್ನ ನಾಯಕತ್ವವನ್ನ ಲೀಡರ್ಶಿಪ್ ವಹಿಸಿದ್ದೇ ಆದ್ರೆ ಆ ಸೈನ್ಯ ಅಂದ್ರೆ ಅವನಿದ್ದಾಗ ಅಂದ್ರೆ ಅವನು ಹಾಜರಿದ್ದಾಗ ಆ ಸೈನ್ಯ ಅದು ಜಯವನ್ನ ಸಾಧಿಸುತ್ತದೆ. ಇದು ಅವನ ಉಪಸ್ಥಿತಿ ಇರುವಂಥದ್ದು ಇದೆಯಲ್ಲ, ಹಾಗಾದ್ರೆ ಅದು ಭಾವಾತ್ಮಕ ವಿಧಾನ ಅಥವಾ ನಿಷೇಧಾತ್ಮಕ ವಿಧಾನ. ಭಾವಾತ್ಮಕ ನಿದರ್ಶನ ಅಂದ್ರೆ ಕಾಮನ್ ಆಗಿರಬೇಕು, ಅಂದ್ರೆ ಉಪಸ್ಥಿತಿ ಇರಬೇಕು, ಅಂದ್ರೆ ಪಾಸಿಟಿವ್. ಹಾಗಾದ್ರೆ ಈ ವಾಸ್ತವಿಕ ಉದಾಹರಣೆಯಲ್ಲಿ ಏನಾಗುತ್ತೆ, ಒಂದು ಮಿಲಿಟರಿ ಒಂದು ಸೈನ್ಯದಲ್ಲಿ ಒಬ್ಬ ಅಧಿಕಾರಿ ಹಾಜರಿದ್ದಾಗ ಆ ಸೈನ್ಯ ಜಯವನ್ನು ಸಾಧಿಸುತ್ತದೆ, ಅಂದ್ರೆ ಪಾಸಿಟಿವ್. ಇನ್ನು ನಾವು ನಿಷೇಧಾತ್ಮಕ ಕೇಳೋದಾದ್ರೆ ಭಾವಾತ್ಮಕ ನಿದರ್ಶನಗಳ ಗುಂಪು ಅವನು ಇರುವಂಥದ್ದು. ಇನ್ನು ವ್ಯತಿರೇಕ ಪದ್ಧತಿ ಅಂದ್ರೆ ವ್ಯತ್ಯಾಸ ವಿಧಾನ ಅಂದ್ರೆ ಅವನು ಇಲ್ಲದೆ ಇರತಕ್ಕಂಥದ್ದು, ಅದನ್ನೇ ಯಾಕೆ ಹೇಳ್ಬೋದು. ಇನ್ನು ಆ ಜನರಲ್ ಅಧಿಕಾರಿ ಸೈನ್ಯದಲ್ಲಿ ಇಲ್ಲದೆ ಹೋದ್ರೆ ಅಂದ್ರೆ ಅವನ ಅನುಪಸ್ಥಿತಿ ಇದ್ದಾಗ ಅಂದ್ರೆ ಅವನು ಗೈರು ಹಾಜರಾದಾಗ ಆ ಸೈನ್ಯ ಸೋಲನ್ನ ಅನುಭವಿಸುತ್ತದೆ.
ಹಾಗಾದ್ರೆ ಇಲ್ಲಿ ಅವನು ಹಾಜರಾಗಿರುವಂಥದ್ದು ಭಾವಾತ್ಮಕ, ಇನ್ನು ಅವನು ಆ ಸೈನ್ಯದಲ್ಲಿ ಇಲ್ಲದೆ ಇರತಕ್ಕಂಥದ್ದು ನಿಷೇಧಾತ್ಮಕ. ಪಾಸಿಟಿವ್ ಭಾವಾತ್ಮಕವಿದ್ದಾಗ ಸೋಲನ್ನು ಗೆಲುವನ್ನು ಪಡೆಯುತ್ತೆ, ಅವನು ಇಲ್ಲದೆ ಇದ್ದಾಗ ಸೋಲನ್ನು ಪಡೆಯುವಂಥದ್ದು. ಇವೆರಡೂ ಕೂಡ ಈ ಅನ್ವಯ ಮತ್ತು ವ್ಯತಿರೇಕ ಪದ್ಧತಿಗೆ ಮ್ಯಾಚ್ ಆಗುವಂಥದ್ದು, ಅಂದರೆ ಹೊಂದಾಣಿಕೆ ಆಗುವಂಥದ್ದು. ನೆಕ್ಸ್ಟ್ ಉದಾಹರಣೆ 2ನೇ ಕೊಡಲಾದ್ರೆ ಇಲ್ಲಿ ಉದಾಹರಣೆ 2ರಲ್ಲಿ ನಾವು ವಾಸ್ತವಿಕ ಉದಾಹರಣೆ 2ನೇ ಹೇಳೋದಾದ್ರೆ ಇಲ್ಲಿ ನಾವು ಒಂದು ರೀತಿಯಾದಂಥ ಅಂದರೆ ಒಂದು ತರಹದ ಆಹಾರವನ್ನು ನಾವು ಸೇವಿಸಿದಾಗ, ಅಂದರೆ ನಾವು ಯಾವುದೋ ಒಂದು ಫುಡ್ಡನ್ನು ತಿಂದರೆ ಆ ಆಹಾರವನ್ನು ತಿಂದಾಗ ನಮಗೆ ಅನಾರೋಗ್ಯಕ್ಕೆ ನಾವು ಒಳಗಾಗ್ತೇವೆ. ಅಂದರೆ ಯಾವಾಗ ಆಹಾರವನ್ನು ನಾವು ತಿಂದಾಗ, ಸೇವಿಸಿದಾಗ, ಅದೇ ನಾವು ಆ ಆಹಾರವನ್ನು ನಾವು ಬಿಟ್ಟಾಗ, ಅಂದರೆ ನಾವು ಅದನ್ನು ಸೇವಿಸದೇ ಇದ್ದಾಗ, ಅಂದರೆ ಆ ಆಹಾರ ನಾವು ಸೇವಿಸದಿದ್ದಾಗ ಅಂದರೆ ಆಹಾರವನ್ನು ನಾವು ಬಿಟ್ಟಾಗ ಅಲ್ಲಿ ಏನಾಗುತ್ತೆ, ನಾವು ಆರೋಗ್ಯದಿಂದ ನಾನು ಇರುತ್ತೇನೆ. ಹಾಗಾದರೆ ಇಲ್ಲಿ ನಾವು ಆ ಆಹಾರವನ್ನು ತಿನ್ನುವಂಥದ್ದು ಅಂದರೆ ಅದಕ್ಕೆ ಯಾವುದೋ ಒಂದು ಮಿಶ್ರಿತ ಆಗಿರುತ್ತೆ. ಆ ಆಹಾರವನ್ನು ನಾವು ತಿಂದಾಗ ಏನಾಗುತ್ತೆ, ನಮ್ಮ ಅಂದರೆ ನಾವು ಅನಾರೋಗ್ಯಕ್ಕೆ ಒಳಗಾಗಿ ನಾವು ಬಳಲ್ತೀವಿ. ಅದೇ ನಾವು ಆ ಆಹಾರವನ್ನು ನಾವು ಬಿಟ್ಟಾಗ, ನಾವು ಸೇವಿಸದೇ ಇದ್ದಾಗ ನಾವು ಆರೋಗ್ಯದಿಂದ ಇರುತ್ತೇನೆ. ಇದು ಕೂಡ ಇಲ್ಲಿ ಪಾಸಿಟಿವ್ ನೆಗೆಟಿವ್. ಪಾಸಿಟಿವ್ ಯಾವುದಪ್ಪ ಅಂದರೆ ಭಾವಾತ್ಮಕ, ಅಂದರೆ ಆ ಆಹಾರದಲ್ಲಿ ಯಾವುದೋ ಒಂದು ಮಿಶ್ರಿತ, ಅಂದರೆ ಯಾವುದೋ ಒಂದು ವಿಷಮಿಶ್ರಿತ ಆಹಾರವನ್ನು ಯಾವುದೋ ಒಂದಲ್ಲಿ ಮಿಶ್ರಣ ಕಂಡಿರುತ್ತೆ ಅಂತ ಪಾಸಿಟಿವ್. ಅಂದರೆ ಭಾವಾತ್ಮಕ ಆಹಾರವನ್ನು ನಾವು ಸೇವಿಸಿದಾಗ, ಅಂದರೆ ವಿಷಮಿಶ್ರಿತ ಆಹಾರವನ್ನು ಸೇವಿಸಿದಾಗ ನಾವು ಅನಾರೋಗ್ಯಕ್ಕೆ ಒಳಗಾಗುವಂಥದ್ದು ಅದು ಭಾವಾತ್ಮಕ. ಇನ್ನು ನಾವು ಆ ಆಹಾರವನ್ನು ಬಿಟ್ಟಾಗ ಅಂದರೆ ನಿಷೇಧಾತ್ಮಕ, ನಾವು ಆರೋಗ್ಯದಿಂದ ಇರಲು ಸಾಧ್ಯವಾಗುತ್ತದೆ. ಇದನ್ನು ನಾವು ಈ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿಗೆ ನಾವು ಈ ರೀತಿ 2 ವಾಸ್ತವಿಕ ಉದಾಹರಣೆಗಳನ್ನು ಕೊಡುವಂಥದ್ದು. ಇಲ್ಲಿಗೆ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ ಇಲ್ಲಿ 3 ಮುಗಿಯಿತು. JS ಮಿಲ್ಲರ ಪ್ರಾಯೋಗಿಕ ವಿಧಾನಗಳಲ್ಲಿ ಫಸ್ಟ್ ಒನ್ ಅನ್ವಯ ಪದ್ಧತಿ ಆಯಿತು. ಸೆಕೆಂಡ್ ಒನ್ ಅಂದರೆ ವ್ಯತ್ಯಾಸ ವಿಧಾನ ಅಥವಾ ವ್ಯತಿರೇಕ ವಿಧಾನ ಮುಗಿಯಿತು. ನೆಕ್ಸ್ಟ್ ಥರ್ಡ್ ಒನ್ ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ. ಇದು ಕೂಡ ಎಕ್ಸ್ಪ್ರೆಷನ್ ಆಯಿತು. ಇನ್ನು 2 ಉಳಿದವು. ಯಾವುಗಳು? ಒಂದು ಸಹವರ್ತಿ ಪರಿವರ್ತನಾ ವಿಧಾನ, 2 ವ್ಯವಕಲನ ಪದಗಳ ವಿಧಾನ. ಇವೆರಡು ಅಂದರೆ JS ಮಿಲ್ಲರ ಪ್ರಾಯೋಗಿಕ ವಿಧಾನಗಳು. ಅಂದರೆ 5 ಕೂಡ ಎಕ್ಸ್ಪ್ರೆಷನ್ ಆಗುತ್ತೆ. ಅಲ್ಲಿಗೆ ಚಾಪ್ಟರ್ ಮುಗಿಯಿತು. ಸರಿ, ಓಕೆ. ಈಗ 3 ಆಯಿತು. ನೆಕ್ಸ್ಟ್ ನಾವು ಮುಂದಿನ ವಿಡಿಯೋದಲ್ಲಿ 4 ಸಹವರ್ತಿ ಪರಿವರ್ತನಾ ವಿಧಾನ, ಲಾಸ್ಟ್ ಒನ್ ವ್ಯವಕಲನ ಪದಗಳ ವಿಧಾನ. 2 ಕ್ಲಾಸಲ್ಲಿ ನಾವು 2 ಕೂಡ ಮುಗಿಸುವಂಥದ್ದು. ನನಗೆ ಈ ಚಾಪ್ಟರ್ ಮುಗಿಯುತ್ತೆ. ಓಕೆ, ಇದು ಕ್ಲಾಸ್ 3 YouTube ಕ್ಲಾಸಲ್ಲಿ. ನೆಕ್ಸ್ಟ್ ನಾವು ಕ್ಲಾಸ್ 4, ಕ್ಲಾಸ್ 5 ಕ್ಲಾಸು. ಇಲ್ಲಿ ಈ 5 ಹೇಳಿದ್ರೆ 5 ಅವಧಿಗೆ ಇದು JS ಮಿಲ್ಲರ ಪ್ರಾಯೋಗಿಕ ವಿಧಾನಕ್ಕೆ ಈ ಚಾಪ್ಟರ್ಗೆ 5 ಕ್ಲಾಸ್ ಆಗುತ್ತೆ. ಒಟ್ಟು 5 ಕ್ಲಾಸು. ಓಕೆ, ಅಲ್ಲಿ ಚಾಪ್ಟರ್ ಮುಗಿಯುತ್ತೆ. ಓಕೆ, ಈ ಕ್ಲಾಸ್